ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಮಧ್ಯಾಹ್ನ ಅಡುಗೆಗೆ ಬೀಟ್ರೂಟ್ ಸಾಂಬಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಬೀಟ್ರೂಟು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ನಾವು ಪಲ್ಯ ಮಾಡಿ ಬೇಜಾರಾಗಿರುತ್ತೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸಿಪ್ಪೆ ಎಲ್ಲ ತೊಳ್ಕೊಂಡು ಅರ್ಧ kg ಬೀಟ್ರೂಟ್ ಇದೆ ನೋಡಿ. ಬೀಟ್ರೂಟ್ನ ಈ ರೀತಿ ಹೆಚ್ಕೊಂಡಿದ್ದೀನಿ. ಈಗ ಅದಕ್ಕೆ ಏನೇನು ಬೇಕು ಮಸಾಲೆ ರುಬ್ಕೊಳ್ಳೋಕ್ಕೆ ಅಂದರೆ, ಒಂದು ಈರುಳ್ಳಿ, ಅರ್ಧ ಕಡಿ ಕಾಯಿ, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ. ಧನಿಯಾ ಪುಡಿನಲ್ಲೇ ಚಕ್ಕೆ, ಲವಂಗ, ಗರಂ ಮಸಾಲೆ ಎಲ್ಲವೂ ನಾನು ಮನೇಲೇ ಮಾಡಿರೋ ಅಂಥ ಪುಡಿ. ಹಾಗಾಗಿ ನಾನು ನಿಮ್ಗೆ ಯಾವ ವೀಡಿಯೋದಲ್ಲೂ ಚಕ್ಕೆ ಲವಂಗ ಹಾಕೋದನ್ನ ನಾನು ತೋರಿಸಿಲ್ಲ. ಪುಡಿನಲ್ಲೇ ಇರುತ್ತೆ, ಹಂಗಾಗಿ ನಾನು ಹಾಕಲ್ಲ. ಸಾಂಬಾರುಗಳಿಗೆ ನಾನು ಅರಿಶಿನನೂ ಹಾಕೋದು ಕಡಿಮೆ, ಟಿಫನ್ಸ್ಗಷ್ಟೇ ಅರಿಶಿನ ಹಾಕ್ತೀನಿ, ಯಾಕಂದರೆ ಧನಿಯಾ ಪುಡಿನಲ್ಲೇ ಎಲ್ಲ ಹಾಕಿರ್ತೀನಿ ನಾನು. ಈಗ ಮಸಾಲೆ ರುಬ್ಕೊಂಬರೋಣ. ಈಗ ನೋಡಿ, ರುಬ್ಕೊಂಡಿದ್ದೀನಿ ಮಸಾಲೆ. ಈಗ 4 ಸ್ಪೂನ್ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಸಾಲೆ ರುಬ್ಕೊಂಡಿಟ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಕರಿಬೇವು ಹಾಕ್ತಿದ್ದೀನಿ ಸ್ವಲ್ಪ. ಮಾಡ್ಕೊಂಡು ಫ್ರೈ ಆಗಲಿ. ಈಗ ಫ್ರೈ ಆಗುವಾಗ ಈಗ ಬೀಟ್ರೂಟ್ ಹಾಕ್ಕೊಳ್ಳೋಣ. ಬೀಟ್ರೂಟೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕೋಣ. ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನೀರು ಎಷ್ಟು ಬೇಕು, ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡಿ. ಇದು ಹೀಗೆ ರೆಡ್ಡಿಗೆ ಬರುತ್ತೆ, ನೋಡೋಕ್ಕೆ ಫುಲ್ ಕಲರ್ಫುಲ್ಲಾಗಿದೆ. ಇನ್ನು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ತಿರುಗಿಸಿ ಈಗ ಕುಕ್ಕರ್ ಮುಚ್ಚೋಣ. ನೋಡಿ, ಈಗ ಕುಕ್ಕರ್ ಮುಚ್ಚೋಣ. 1 ವಿಜಿಲ್ ಇಲ್ಲಾಂದರೆ 2 ವಿಜಿಲ್. ನಾನು ಒಂದೇ ವಿಜಿಲ್ ಹಾಕ್ಸ್ಕೊತೀನಿ. ಕಾಳುಗಳು ಅಂದರೆ ಮಾತ್ರ 2 ವಿಜಿಲ್ ಹಾಕ್ಸ್ತೀನಿ. ಇನ್ನೆಲ್ಲದಕ್ಕೂ ನಾನು 1 ವಿಜಿಲೇ. ನೀವು ತೊಗರಿಬೇಳೆ ಹಾಕಬಾರ್ದು, ಚೆನ್ನಾಗಾಗೋದಿಲ್ಲ. ಬೀಟ್ರೂಟು ಸಾಂಬಾರಿಗೆ ತೊಗರಿಬೇಳೆ ಹಾಕಬಾರ್ದು. ಕುಕ್ಕರ್ ವಿಜಿಲ್ ಬರಲಿ ನೋಡಿ. ಕುಕ್ಕರ್ ವಿಜಿಲ್ ಬಂತು. ಈಗ ವಿಜಿಲ್ ಬಂತು, ನಾನು ಆಫ್ ಮಾಡ್ತಾಯಿದ್ದೀನಿ. 1 ವಿಜಿಲ್ ಸಾಕು ನೋಡಿ. ರೆಡಿಯಾಗಿದೆ ಬೀಟ್ರೂಟ್ ಸಾಂಬಾರು. ರೈಸ್ ಜೊತೆ ನೀವು ಚಪಾತಿ ಎಲ್ಲ ತಿನ್ಬೋದು, ರೊಟ್ಟಿ ಎಲ್ಲ ತಿನ್ಬೋದು. ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ.